ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರ್ಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಅಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಮಧ್ವಾಚಾರ್ಯರು ವೇದವ್ಯಾಸದೇವರ ಆಶ್ರಮಕ್ಕೆ ಬಂದಿದ್ದಾರೆ. ಆಶ್ರಮದಲ್ಲಿ ಒಂದು ಸ್ವಲ್ಪವೂ ಕೂಡ ಮಾತ್ಸರ್ಯ ಇಲ್ಲ. ಪರಸ್ಪರವಾಗಿ ಒಬ್ಬರೊಬ್ಬರು ಋಷಿಗಳನ್ನು ಮತ್ತೊಬ್ಬರು ಋಷಿಗಳು ಮುನಿಗಳು ನೋಡಿದರೆ ಇವರನ್ನು ಕಂಡ್ರೆ ಅವರಿಗಾಗೋದಿಲ್ಲ, ಅವರನ್ನು ಕಂಡ್ರೆ ಇವರಿಗಾಗೋದಿಲ್ಲ, ಆ ಥರ ಯಾವುದೇ ರೀತಿಯಾದ ಮಾತ್ಸರ್ಯಗಳೂ ಇಲ್ಲದ ಪೂರ್ತಿ ಋಷಿಗಳಿಂದ ತುಂಬಿದ ಆ ಆಶ್ರಮದಲ್ಲಿ ವೇದವ್ಯಾಸದೇವರು ಅವರನ್ನೆಲ್ಲ ನೋಡಿ, ಮಧ್ವಾಚಾರ್ಯರು ಅವರನ್ನೆಲ್ಲ ನೋಡಿ, ಇದು ವೈಕುಂಠವೇ. ಯಾಕೆಂದರೆ ವೈಕುಂಠದಲ್ಲಿ ಮಾತ್ರ ಈ ಥರ ಒಬ್ಬರನ್ನ ನೋಡಿದರೆ ಮತ್ತೊಬ್ಬರಿಗೆ ಮಾತ್ಸರ್ಯ ಅನ್ನೋದು ಇರೋದಿಲ್ಲ. ಹಾಗಾಗಿ ಎಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ಇದೆಯೋ, ಅಥವಾ ಎಲ್ಲಿ ಭಗವಂತ ತಾನು ವಾಸ ಮಾಡ್ತಾನೋ, ಎಲ್ಲಿ ಇರ್ತಾನೋ ಸ್ವತಃ ತಾನೇ, ಅಲ್ಲಿ ಒಬ್ಬರನ್ನು ನೋಡಿದರೆ ಮತ್ತೊಬ್ಬರಿಗೆ ಮಾತ್ಸರ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ತೋರಿಸಿಕೊಡ್ತಾ ವೇದವ್ಯಾಸದೇವರು ಆ ಆಶ್ರಮದಲ್ಲಿ ನೋಡಿದಾಗ ಅವರು ಎಲ್ಲರೂ ಕೂಡ ಮಧ್ವಾಚಾರ್ಯರನ್ನು ವಾಪಸ್ ನೋಡ್ತಾರೆ. ಇಲ್ಲಿ ತನಕ ಆಶ್ರಮದ ಹತ್ತಿರದ ತನಕ ಅವರಿರುವ ತನಕ ಯಾವಾಗ ಮಧ್ವಾಚಾರ್ಯರು ಬರ್ತಾರೋ ಅವರನ್ನು ಅಲ್ಲಿದ್ದ ಎಲ್ಲ ಶುಕಮುನಿಗಳು ಮತ್ತೊಬ್ಬರು ಪ್ರತಿಯೊಬ್ಬ ಮುನಿಗಳು ಕೂಡ ಮಧ್ವಾಚಾರ್ಯರನ್ನು ನೋಡಿ ಅವರ ಮನಸ್ಸಿನಲ್ಲಿ ಅನಿಸತ್ತೆ, ಯಾರಿದು ಇಂಥದ್ದು ವಿಲಕ್ಷಣವಾಗಿರತಕ್ಕಂಥ ಆಕೃತಿ, ನಾವು ಇದುವರೆಗೂ ಈ ಥರ ನೋಡೇ ಇಲ್ಲ. ಯಾಕೆಂದರೆ ಹೇಗಿದ್ದಾರೆ ಮಧ್ವಾಚಾರ್ಯರು ಅಂದರೆ, ಆ ಮುನಿಗಳು ಏನು ನೋಡಿದ್ದಾರೆ ಅದನ್ನು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಒಂದು ಆ ವಿಶಿಷ್ಟವಾದ ಶೈಲಿಯಲ್ಲಿ ಹೇಳ್ತಾರೆ. ತಮಿಮಂ ಪ್ರವಿಶಂತಮಾಶ್ರಮಂ ದ್ವದಿಕತ್ರಿಂಶದುದಾರ ಲಕ್ಷಣಂ ಗುಣಸಾರವಿದ ಕುತೂಹಲಾದವಲೋಕ್ಯರ್ಷಯ ಇತ್ಯಚಿಂತಯನ್. ಮಧ್ವಾಚಾರ್ಯರು 32 ಲಕ್ಷಣಗಳು. ಲಕ್ಷಣಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ, ನಾವು ಇವತ್ತಿನ ದಿನ ನಮ್ಮ ದೇಹಕ್ಕೆ ಯಾವ್ಯಾವುದೋ ಕೆಮಿಕಲ್ಗಳನ್ನೆಲ್ಲ ಹಾಕ್ಕೊಂಡು ನಮ್ಮ ದೇಹವನ್ನು ಚೆನ್ನಾಗಿ ಮಾಡ್ಕೊಳ್ತೀವಿ, ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಮತ್ತೊಂದು. ಆದರೆ ನಿಜವಾಗಿಯೂ ಲಕ್ಷಣಶಾಸ್ತ್ರ ಅಂತ ಒಬ್ಬ ವ್ಯಕ್ತಿ ಅಂದರೆ ಈ ಥರ ಇರಬೇಕು ಅಂತ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರದ ಪ್ರಕಾರ ಒಬ್ಬ ಯಾವ ಯಾವ ಅಂಗಗಳು ಯಾವ ಯಾವ ರೀತಿಯಲ್ಲಿ ಇರಬೇಕು, ಅದು ಎಷ್ಟು ಉದ್ದ ಎಷ್ಟು ಅಗಲ ಇರಬೇಕು, ಯಾವ ಅಂಗಗಳು ಅಗಲವಾಗಿ ವಿಶಾಲವಾಗಿ ಇರಬೇಕು, ಈ ಥರ ಪರಿಪೂರ್ಣವಾಗಿ ಒಬ್ಬ ವ್ಯಕ್ತಿಯನ್ನು ಚಿಂತನೆ ಮಾಡ್ತಕ್ಕಂಥದ್ದೇ ಆ ಶಾಸ್ತ್ರ. ಆ ಶಾಸ್ತ್ರದಲ್ಲಿ ಆ ಥರ ಹೇಳ್ತಾ ಹೇಳ್ತಾ ಒಟ್ಟು 32 ಲಕ್ಷಣಗಳನ್ನು ಹೇಳ್ತಾರೆ. ಆ 32 ಲಕ್ಷಣಗಳು ಯಾವ ವ್ಯಕ್ತಿಯಲ್ಲಿ ಕಾಣುತ್ತೋ ಅವನು ಮಹಾವ್ಯಕ್ತಿ ಅಂತ ಕರೆಸಿಕೊಳ್ತಾನೆ, ಅವನು ಉತ್ತಮವಾದ ವ್ಯಕ್ತಿ. ಅಂಥವರನ್ನು ನೋಡಿದ ತಕ್ಷಣವೇ ಇವರು ದೊಡ್ಡವರು ಅಂತ ಗೊತ್ತಾಗ್ತಾ ಇರುತ್ತೆ. ಕೆಲವರದ್ದು ತೇಜಸ್ಸಿನಿಂದ ಗೊತ್ತಾಗುತ್ತೆ, ಇನ್ನು ಕೆಲವರದ್ದು ಹೊರಗಡೆ ಅವರನ್ನು ನೋಡಿದ್ರೇನೆ ನಮ್ಮಂತಂತೂ ಇವರಲ್ಲ, ಏನೋ ಇವರಲ್ಲೂ ಒಂದು ವಿಶಿಷ್ಟವಾದ ಅಂಶ ಇದೆ ಅಂತ ನಾವು ಇವತ್ತಿಗೂ ಕೂಡ ಆ ಥರ ಕೆಲವು ವ್ಯಕ್ತಿಗಳನ್ನು ಕಾಣಲಿಕ್ಕೆ ಸಾಧ್ಯ. ಒಂದು ದೊಡ್ಡ ಸಮಾರಂಭವೇ ನಡೀತಾ ಇದ್ರೂ ಆ ಸಮಾರಂಭದ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಅಷ್ಟು ಜನಕ್ಕಿಂತ ಇವರೊಬ್ಬರು ಮಾತ್ರ ವಿಭಿನ್ನವಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುತ್ತೆ. ಅವರ ದೇಹದ ಲಕ್ಷಣ ಅಷ್ಟರಿಂದಲೇ, ಇನ್ನೂ ಅವರನ್ನು ಮಾತಾಡಿಸಿಲ್ಲ ಏನಿಲ್ಲ, ಆ ದೇಹದಲ್ಲಿ ಲಕ್ಷಣಗಳನ್ನು ಕಂಡ ತಕ್ಷಣವೇ ಓ ಇವರು ಒಬ್ಬರು ಬಹಳ ದೊಡ್ಡ ವ್ಯಕ್ತಿಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದರಲ್ಲಿ ಅವರು ಹೇಳ್ತಾ, ಪಂಚದೀರ್ಘ ಪಂಚಸೂಕ್ಷ್ಮ ಸಪ್ತರಕ್ತ ಷಡುನ್ನತಃ ತ್ರಿಪೃತು ಹ್ರಸ್ವ ಗಂಭೀರೋ 32 ಲಕ್ಷಣ ಸ್ಥಿತಿ. ಯಾವುದದು 32 ಲಕ್ಷಣಗಳು ಅಂತ ಹೇಳಿದ್ರೆ, ನಮ್ಮ ಭುಜ, ಕಣ್ಣುಗಳು, ಮತ್ತು ಗಲ್ಲ, ಜಾನು ಮತ್ತು ಉಗುರು ಇದು ದೀರ್ಘವಾಗಿ ಇರಬೇಕಂತ. ಭುಜ ಅದು ದೀರ್ಘವಾಗಿರಬೇಕು, ಕಣ್ಣು ಅದು ಕೂಡ ದೀರ್ಘವಾಗಿರಬೇಕು. ಈ ಥರ ಅದರ ಲಕ್ಷಣಗಳನ್ನೆಲ್ಲ ಹೇಳ್ತಾ ಚರ್ಮ, ಕೇಶ ಮತ್ತು ಬೆರಳು ಇವೆಲ್ಲ ಬಹಳ ಸೂಕ್ಷ್ಮವಾಗಿರಬೇಕು, ಅದು ಬಹಳ ಗಟ್ಟಿಯಾಗಿರಬಾರ್ದು, ಬಹಳ ಸೂಕ್ಷ್ಮವಾಗಿರಬೇಕು. ಮತ್ತು ಅಂಗಾಲುಗಳು ಇವೆಲ್ಲ 7 ಅದನ್ನು ಗುರುತಿಸಿ ಇವೆಲ್ಲ ಬಹಳ ಕೆಂಪಾಗಿ ಇರಬೇಕು. ಎದೆ ಇವೆಲ್ಲ ಬಹಳ ವಿಶಾಲವಾಗಿರಬೇಕು. ಈ ಥರ ಒಬ್ಬ ವ್ಯಕ್ತಿ ನಿಂತರೆ ಅವನ ಕೈ ಮಂಡಿಯನ್ನು ದಾಟಿ ಮುಂದಕ್ಕೆ ಬರ್ತಾ ಇರಬೇಕು. ಇದು ಆ ಲಕ್ಷಣ, ಆ ಒಬ್ಬೊಬ್ಬರ ವ್ಯಕ್ತಿಗಳ ಲಕ್ಷಣ.
ತಾವು ನಿಂತಾಗ ಅವರ ಮಂಡಿಯನ್ನು ದಾಟಿ ಆ ಕೈಗಳು ಬಂತು ಅಂತಾದ್ರೆ ಅದೊಂದು ಉತ್ತಮವಾದ ಲಕ್ಷಣ ಅಂತ. ನಾವಿವತ್ತು ಆ ಥರದ ವ್ಯಕ್ತಿಗಳನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಎಲ್ಲ ಆಹಾರದಲ್ಲಿರುವ ದೋಷಗಳಿಂದಲೇ ದೇಹ ಅದರ ಸ್ವಾಸ್ಥ್ಯವನ್ನು ಕಳ್ಕೊಳ್ತಾ ಬರ್ತಾ ಇದೆ. ಆದರೆ ಮಧ್ವಾಚಾರ್ಯರನ್ನು ಇವರು ನೋಡಿದಾಗ ಅವರೇ ಆ ಮುನಿಗಳೆಲ್ಲ ಹೇಳ್ತಾರೆ, ದ್ವೆಧಿಕತ್ರಿಂಶದುದಾರ ಲಕ್ಷಣಂ. ನಾವಿಲ್ಲಿ ತನಕ ಈ ವ್ಯಕ್ತಿಯನ್ನು ಈ ಥರದ ಲಕ್ಷಣ, ಎಲ್ಲ ಲಕ್ಷಣಗಳು ಇದೆ, ಯಾವುದೋ ಒಂದೆರಡಲ್ಲ, ಯಾರೋ ಕೆಲವರಲ್ಲಿ ಒಂದೆರಡು ಕಾಣ್ಲಿಕ್ಕೆ ಸಿಗಬಹುದು ಅಪರೂಪಕ್ಕೆ. ಆದರೆ ಮಧ್ವಾಚಾರ್ಯರಲ್ಲಿ ಸಮಗ್ರ 32 ಲಕ್ಷಣಗಳು ಕೂಡ ಇದೆ. ನೋಡಿದರೆ ಗೊತ್ತಾಗತ್ತೆ ಬಹಳ ದೊಡ್ಡ ಜ್ಞಾನಿಗಳೇ ಇರಬೇಕು ಇವರು ಅಂತ ಕುತೂಹಲದಿಂದ ಎಲ್ಲರೂ ಕೂಡ ಮಧ್ವಾಚಾರ್ಯರ ಕಡೆಗೆ ನೋಡ್ತಿದ್ದಾರೆ. ಅಷ್ಟೇ ಅಲ್ಲ, ಕನಕಾತುಲತಾಲ ಸನ್ನಿಭ ಕಮಲಾಕ್ಷೋ ವಿಮಲೆಂದು ಸನ್ಮುಖ ಗಜರಾಜಗತಿರ್ಮಹಾಭುಜ ಪ್ರತಿಯಾಂಕೋ ಯಮ ಪೂರ್ವ ಪೂರುಷಃ. ಮತ್ತೆ ಹೇಳ್ತಾರೆ, ತಾಲವೃಕ್ಷ ಅದು ಬಹಳ ಎತ್ತರದ ವೃಕ್ಷ. ಒಂದು ವೇಳೆ ಬಂಗಾರದ ತಾಲವೃಕ್ಷ ಇದೆ ಅಂತಾದರೆ ಅದು ಹೇಗೆ ಕಾಣುತ್ತೋ, ಆ ಎತ್ತರವಾಗಿ ಹೇಗೆ ಕಾಣುತ್ತೋ ಆ ರೀತಿ ಅಷ್ಟು ಎತ್ತರವಾಗಿದ್ದಾರೆ. ಕನಕಾತುಲತಾಲ ಸನ್ನಿಭ, ಬಂಗಾರದ ವರ್ಣ ಅಷ್ಟೇ ಅಲ್ಲದೆ ಎತ್ತರ, ಅದು ತಾಲಮರದಷ್ಟು ಎತ್ತರ, ಬಹಳ ಎತ್ತರದ ವ್ಯಕ್ತಿ ಅಂತ ಅರ್ಥ. ಮತ್ತೆ ಕಮಲಾಕ್ಷೋ ವಿಮಲೆಂದು ಸನ್ಮುಖ, ವಿಶಾಲವಾದ ಕಮಲದ ಒಂದೊಂದು ಪತ್ರಗಳು ಅಂದರೆ ಕಮಲದ ದಳ ಅದು ನೋಡ್ಲಿಕ್ಕೆ ಬಹಳ ಸುಂದರವಾಗಿ ವಿಶಾಲವಾಗಿರುತ್ತೆ. ಆ ರೀತಿಯಲ್ಲಿರುವ ಕಣ್ಣುಗಳು ಮಧ್ವಾಚಾರ್ಯರದ್ದು. ಮತ್ತೆ ಗಜರಾಜಗತಿರ್ ಮಹಾಭುಜ, ನಡ್ಕೊಂಡು ಬರ್ತಾ ಇದ್ದರೆ ಆ ಗಾಂಭೀರ್ಯ, ಆನೆ ನಡಿಬೇಕಾದ್ರೆ ಅದರದ್ದೇ ಆದ ಒಂದು ಗಾಂಭೀರ್ಯ ಇರುತ್ತೆ. ಅಂತಹ ಒಂದು ಗಾಂಭೀರ್ಯದ ನಡೆಗೆ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ರೆ ಇವರಲ್ಲಿ ಕಾಣ್ತಾ ಇದೆ. ಯಾರಿಂಥದ್ದು ಅಪರೂಪದ ವ್ಯಕ್ತಿ. ಮತ್ತು ಅಷ್ಟೇ ಅಲ್ಲ, ಅತಿಶಾಂತವ ಪುರ್ ನಿಶಾಕರ ಸ್ವಯಮೇಕಾಂತ ಖರೋ ದಿವಾಕರ ಇತಿ ನಾಸ್ಯ ಗುಣರ್ಣವಾಕೃತೇರುಪಮಾನಂ ಭುವನೇಶು ಲಭ್ಯತೆ. ಅವರನ್ನು ನೋಡಿ ಆ ಎಲ್ಲ ಮುನಿಗಳ ಮನಸ್ಸಲ್ಲಿ ಅನ್ನಿಸ್ತಾ ಇದೆಯಂತೆ, ಯಾರಿಗಾದ್ರೂ ಹೋಲಿಸ್ಬೇಕಲ್ಲ. ಚಂದ್ರ, ರಾತ್ರಿ ಚಂದ್ರ ಬರ್ತಾನೆ. ಚಂದ್ರನ ಕೆಲಸ ಏನಂದ್ರೆ ಎಲ್ಲ ನೋಡಿದವರಿಗೆಲ್ಲ ತಂಪನ್ನು ಉಂಟು ಮಾಡ್ತಾನೆ. ಅವನು ನೋಡಿದರೆ ಸಂತೋಷ ಆಗುತ್ತೆ. ಚಂದ್ರನ ನೋಡಲಿಕ್ಕೆ ಸಾಧ್ಯ, ಯಾರಿಗೂ ಕಣ್ಣು ಮುಚ್ಚಿಕೊಳ್ಳೋದಿಲ್ಲ. ಆ ತಂಪನ್ನು ಎಲ್ರಿಗೂ ಅನುಭವಿಸ್ಲಿಕ್ಕೆ ಸಾಧ್ಯ. ಇನ್ನು ಸೂರ್ಯ ಅತ್ಯಂತ ಸುಡ್ತಿರ್ತಾನೆ, ಅವನನ್ನು ಯಾರು ಬರಿಗಣ್ಣಿಂದ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅದರ ಇಲ್ಲಿ ಏನು ವ್ಯತ್ಯಾಸ ಅಂದರೆ, ಇವರ ತೇಜಸ್ಸು ಸೂರ್ಯನಂಥ ತೇಜಸ್ಸಿದೆ, ಆದ್ರೆ ನೋಡ್ಲಿಕ್ಕೂ ಸಾಧ್ಯ ಆಗ್ತಾ ಇದೆ. ಏನಂತ ದೃಷ್ಟಾಂತ ಕೊಡಬೇಕು? ಸೂರ್ಯ ಅಂತ ಹೇಳೋಣ ಅಂದರೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಚಂದ್ರನಂತೆ ಕಾಂತಿಯೂ ಇದೆ. ಸೂರ್ಯನಂತಹ ಪ್ರಕಾಶವುಳ್ಳವರಾಗಿದ್ದಾರೆ, ಚಂದ್ರನಂತೆ ನೋಡೋವರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾರೆ. ಅದನ್ನ ಒಂದು ಕಡೆಯಲ್ಲಿ ಹೇಳ್ತಾರೆ, ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಂತ ಸಂತಾಪಂ ವಿನಿಕೃಂತತೆ ಅಂತ. ಶ್ರೀಮದ್ ಆಚಾರ್ಯರನ್ನ ನೋಡ್ಲಿಕ್ಕಷ್ಟೇ ಚಂದ್ರ ಅಲ್ಲ, ಅವರು ಮಾತಾಡಿದ್ರು ಅವರ ಮಾತು ಕೂಡ ಚಂದ್ರನಷ್ಟೇ ತಂಪಾಗಿರ್ತಕ್ಕಂಥದ್ದು. ಸ್ವಾಂತ ಸಂತಾಪಂ ವಿನಿಕೃಂತತಿ. ಬೆಳಗ್ಗೆಯಿಂದ ಒಬ್ಬ ವ್ಯಕ್ತಿ ಹೊಲದಲ್ಲಿ ಕೆಲಸ ಮಾಡಿದ್ದ ಅಂತಾದ್ರೆ ಅವನು ಸಾಯಂಕಾಲಕ್ಕೆ ರಾತ್ರಿಗೆ ಕಾಯ್ತಾ ಇರ್ತಾನೆ. ಬಹಳ ಶ್ರಮ ಆಗಿರುತ್ತೆ, ಆ ಸೂರ್ಯನ ಬಿಸಿಲು ದೇಹದಲ್ಲಿರುವ ಎಲ್ಲ ಚೈತನ್ಯ ಕಳ್ಕೊಂಡಿರ್ತಾನೆ. ರಾತ್ರಿ ಆದರೆ ಆ ಚಂದ್ರನ ಕಾಂತಿ, ಆ ತಂಪಾದ ವಾತಾವರಣಕ್ಕೆ ವಾಪಸ್ ಅವನಲ್ಲಿ ಚೈತನ್ಯ ಬರುತ್ತೆ. ಮಾರನೇ ದಿನ ಮತ್ತೆ ಕೆಲಸ ಮಾಡುವ ಉತ್ಸಾಹ ಅವನಲ್ಲಿ ಬರುತ್ತೆ. ಈ ರೀತಿ ಆಚಾರ್ಯರ ಮಾತು ಅದು ಹೇಗೆ ಅಂದರೆ, ಎಷ್ಟೋ ಶಾಸ್ತ್ರಗಳು ಬೇರೆ ಎಲ್ಲ ನೋಡಿ ಗೊಂದಲ ಆಗೋಗಿರುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗದೇ ಇರುವಾಗ ಒಂದು ಸತಿ ಆಚಾರ್ಯರ ಶಾಸ್ತ್ರವನ್ನು ತೆಗೆದು ಈ ಥರ ನೋಡಿದರೆ ಸಾಕು, ಅದನ್ನು ನೋಡಿದ್ರೇನೆ ಆ ಶಾಸ್ತ್ರದ ಅಧ್ಯಯನ ಮಾಡಿದರೆ ಸಾಕು, ಗೊಂದಲಗಳೆಲ್ಲ ಪರಿಹಾರ ಆಗಿ ಒಳಗಡೆ ಆದಂತಹ ಏನು ಆ ಗೊಂದಲ ದುಃಖ ಏನಿದೆ ಅದು ಪೂರ್ತಿಯಾಗಿ ನಮಗೆ ನಾಶ ಆಗುತ್ತೆ. ಇದು ಆಚಾರ್ಯರ ಮಾತು ಅಂತ ಹೇಳ್ತಾರೆ. ಹಾಗೆ ಅದು ಆಚಾರ್ಯರನ್ನು ನೋಡಿದ್ರೂ ಈ ಥರದ ಒಂದು ಆನಂದ ಸಿಗ್ತಾ ಇತ್ತು. ಆ ಎಲ್ಲ ಋಷಿಮುನಿಗಳು ಅಲ್ಲಿ ಕೂತ್ಕೊಂಡು ಅವರು ನೋಡ್ತಾ ಇರೋದೇ ಇದನ್ನ. ಇಷ್ಟಿದ್ದೆ ಅಂತಾದ್ರೆ ಇವರು ಸಕಲ ಗುಣಪೂರ್ಣರೇ ಆಗಿರ್ತಾರೆ ಅಂತ ಅವರೇ ಹೇಳ್ಬಿಡ್ತಾರೆ. ಇತಿನಾಸ್ಯ ಗುಣಾರಣ ಆಕೃತೆ ಉಪಮಾನಂ ಭುವನೇಶು ಲಭ್ಯತೆ. ಈ ಥರ ಕಾಣ್ತಿದ್ದಾರೆ ವ್ಯಕ್ತಿ ಅಂತಾದ್ರೆ, ಸೂರ್ಯನಂತ ತೇಜಸ್ಸು, ಚಂದ್ರನಂತ ಕಾಂತಿ, 32 ಲಕ್ಷಣಗಳು ಇಷ್ಟೆಲ್ಲ ಇದೆ ಅಂದ್ರೆ ಇವರಲ್ಲಿ ದುರ್ಗುಣಗಳನ್ನಂತೂ ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ವ್ಯಕ್ತಿ ಕೆಟ್ಟವರು, ಯಾರಿಗೋ ಒಬ್ರಿಗೆ ಅನ್ಯಾಯ ಮಾಡ್ತಿರ್ಬೇಕು, ಇಂಥ ದೊಡ್ಡ ದೇಹ ಇಟ್ಕೊಂಡು ಇವರು ಬಹುಶಃ ಅನ್ಯಾಯ ಮಾಡಲಿಕ್ಕೆ ಬರ್ತಿದ್ದಾರೆ ಅಂತ ಯಾರಿಗೂ ಅನ್ಸೋದಿಲ್ಲ. ಇವರ ಜೊತೆ ಸ್ನೇಹ ಬೆಳೆಸಿದ್ರೆ, ಇವರ ಜೊತೆಯಲ್ಲಿ ಇದ್ರೆ ಅದೇ ದೊಡ್ಡ ಭಾಗ್ಯ.
ಖಂಡಿತವಾಗ್ಲೂ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಿರತಕ್ಕಂಥ ವ್ಯಕ್ತಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಉಪಮೆ ಕೊಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಇವರು ಈ ತರ ಇದ್ದಾರೆ ಅಂತ ಹೇಳಲಿಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ ಅಂತ ಋಷಿಗಳೆಲ್ಲ ಮಾತಾಡ್ಕೊಳ್ತಾರೆ. ಮಾತಾಡಿಕೊಂಡು ಪರಮಾಶ್ರಮಿಣಾಂ ಗತಶ್ರಮೋ ನನು ಚಿನ್ನಾನಿ ಬಿಭರ್ತಿ ಧೀರಧೀಹಿ ಅಪಿಮಾನುಷ ಭಾವ ವಿಗ್ರಹೋ ವಿಪುಲಂ ವಿಸ್ಮಯ ಮಾತನೋತಿನಃ. ಮತ್ತೆ ಇನ್ನೂ ಆಶ್ಚರ್ಯ ಅಂದ್ರೆ, ಸಾಮಾನ್ಯವಾಗಿ ಈ ಥರದ ಎಲ್ಲ ಲಕ್ಷಣಗಳಿರುವ ವ್ಯಕ್ತಿಗಳು ಏನೋ ರಾಜರಾಗೋ ಅಥವಾ ಯಾವುದೋ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವ ವ್ಯಕ್ತಿಗಳಾಗೋ ಇರ್ತಾರೆ. ಆದರೆ ಇವರು ಹಾಗಿಲ್ವೇ? ಈ ಹೇಗಿದ್ದಾರೆ? ಪರಮಾಶ್ರಮಿಣಾಂ ಗತಶ್ರಮೋ, ದೊಡ್ಡ ಆಶ್ರಮ, ಸನ್ಯಾಸಾಶ್ರಮ. ಅದು ಜೀವನದಲ್ಲಿ ಎಲ್ಲ ಆಶ್ರಮಗಳಿಗಿಂತ ಬಹಳ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥದ್ದು. ಎಲ್ಲ ಆಶ್ರಮಗಳಿಗೂ ತನ್ನದ್ದೇ ಆದಂತಹ ಒಂದು ಎತ್ತರದ ಸ್ಥಾನಗಳಿದ್ದೇ ಇದೆ. ಅದರಲ್ಲಿ ಸನ್ಯಾಸಾಶ್ರಮ ಅನ್ನೋದು ಯಾಕೆಂದ್ರೆ ಭಗವಂತನಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿರ್ತಾರವರು. ಯಾರೂ ಬೇಡ ಅಂತ, ಬಂಧು ಬಾಂಧವರು ಅವರನ್ನೆಲ್ಲ ಬಿಟ್ಟು ಭಗವಂತ ತಾವು ಬಿಟ್ಟರೆ ಮತ್ತೆ ಯಾರೂ ಅಲ್ಲ, ಸಮಾಜದ ಒಳಿತಿಗಾಗಿ ಮತ್ತೆ ಸಮಾಜದಲ್ಲಿ ತತ್ವ ಪ್ರಚಾರ ಮಾಡ್ತಾ ಭಗವಂತನಿಗೆ ಹತ್ತಿರ ಆಗಲಿಕ್ಕೆ ಇರುವಂತಹ ಆಶ್ರಮ ಅದು ಸನ್ಯಾಸಾಶ್ರಮ. ಆ ಆಶ್ರಮದಲ್ಲಿ ಇವರು ಬರ್ತಿದ್ದಾರೆ ಅಂದರೆ ಕೈಯಲ್ಲಿ ದಂಡ ಇದೆ, ಕಾವಿ ವಸ್ತ್ರ ಅದನ್ನು ಧರಿಸಿಕೊಂಡಿದ್ದಾರೆ, ಕಮಂಡಲು ಇದೆ. ಇದೆಲ್ಲ ನೋಡಿ ಇನ್ನೂ ಆಶ್ಚರ್ಯ ಆಯಿತು. ಯಾರೋ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಾಗೆ ಇಷ್ಟೆಲ್ಲ ಲಕ್ಷಣಗಳಿದ್ದು ಬಂದರೆ ಅದೊಂಥರ, ಹಾಗೂ ಅಲ್ಲ, ಸನ್ಯಾಸಾಶ್ರಮಿಗಳಾಗಿ ಈ ಥರದ್ದು ಒಂದು ರೂಪ ಬಹಳ ಅಪೂರ್ವ. ಇದನ್ನು ನಾವು ನೋಡೇ ಇರಲಿಲ್ಲ. ಮತ್ತು ಎಂಥ ಧೈರ್ಯ! ಅಲ್ಲಿಂದ ಇಲ್ಲಿಗೆ ಈ ಥರ ನಡ್ಕೊಂಡು ಬಂದವರನ್ನು ನಾವು ಯಾವತ್ತೂ ನೋಡೇ ಇರಲಿಲ್ಲ. ಇಷ್ಟು ವರ್ಷಗಳ ಕಾಲ ವೇದವ್ಯಾಸ ದೇವರ ಸಮೀಪದಲ್ಲೇ ಇದ್ದು ಪಾಠ ಪ್ರವಚನಾದಿಗಳನ್ನೆಲ್ಲ ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿ ತನಕ ಅಂತೂ ಯಾರೂ ಬಂದಿಲ್ಲ ಈ ಥರ. ಈ ಉತ್ತರ ಬದರಿಗೆ ನಡ್ಕೊಂಡು ಬಂದಿದ್ಯಾರೂ ಇಲ್ಲ. ತತ್ರಾಪಿ ಒಬ್ಬ ಸನ್ಯಾಸಿಗಳು ಬರ್ತಿದ್ದಾರೆ ಅಂದರೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಅಂತ ಅವರನ್ನೇ ಮತ್ತೆ ಮತ್ತೆ ನೋಡ್ತಿದ್ದಾರೆ. ಅಷ್ಟೊತ್ತಿಗೆ ಮಧ್ವಾಚಾರ್ಯರು ಮುಂದೆ ಮುಂದೆ ಬರ್ತಾ ಚತುರಶ್ಚತುರಾನನ ಸ್ವಯಂ ಪವನೋ ವಾ ವ್ಯತಿರೂಪ ಆವ್ರಜನ್ ಶ್ರುತಿನಾಥದಿದೃಕ್ಷಯಾನ್ಯಥಾ ನಕಲುಸ್ಯಾನ್ ನಿಖಿಲಾಗ್ರ್ಯ ಲಕ್ಷ್ಮವಾನ್. ಅವ್ರು ತೀರ್ಮಾನಕ್ಕೆ ಬರ್ತಾರಂತೆ, ಮತ್ತೆ ವೇದವ್ಯಾಸ ದೇವರ ದರ್ಶನಕ್ಕೆ ಬಹುಶಃ ನಮಗೆಲ್ಲ ಅನ್ನಿಸ್ತಾ ಇರೋ ಹಾಗೆ ಚತುರಾನನಃ, ಒಂದೋ ಬ್ರಹ್ಮದೇವರು ಬರ್ತಾ ಇರಬೇಕು, ಇಲ್ವೋ ವಾಯುದೇವರು ಬರ್ತಾ ಇರಬೇಕು. ಇವರಿಬ್ಬರಲ್ಲಿ ಅಂದ್ರೆ ಏನು ಸೂಚನೆ ಮಾಡ್ತಿದ್ದಾರೆ ಅಂದರೆ 32 ಲಕ್ಷಣ ಅನ್ನೋದು ಅದು ರುಜುಗಳಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ. ರುಜುಗಳು ಅಂತ ಯಾರು ಇರ್ತಾರೆ ಅವರಿಗೆ 32 ಲಕ್ಷಣಗಳಿರುತ್ತೆ. ವಾಲ್ಮೀಕಿ ರಾಮಾಯಣದಲ್ಲೂ ಒಂದು ಮಾತು ಬರುತ್ತೆ, 32 ಲಕ್ಷಣ ಅಂದ್ರೆ ನಮುಖೇ ನೇತ್ರಯೋರ್ವಾಪಿ ಲಲಾಟೆ ಚ ಭ್ರುವೋಸ್ತತ ಅನ್ಯೇಷ್ವಪಿ ಚ ಗಾತ್ರೇಶು ದೋಷತ್ ಸಂವಿದಿತ ಕ್ವಚಿತ್. ಯಾವುದೇ ಅಂಗವನ್ನ ನೋಡಿದ್ರೂ ಎಲ್ಲೂ ಸ್ವಲ್ಪವೂ ದೋಷ ಕಾಣಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ. ಹಾಗಿದ್ದವರಿಗೆ 32 ಲಕ್ಷಣ ಇದೆ ಅಂತ ಅದರ ಅರ್ಥ. ಹಾಗೆ ಇವರನ್ನು ನೋಡ್ತಾ ಇದ್ರೆ ಎಲ್ಲೂ ದೋಷ ಕಾಣ್ತಾನೆ ಇಲ್ಲ. ಹಾಗಾಗಿ ಯಾರಿಗೆ ಸ್ವಲ್ಪವೂ ದೋಷ ಇಲ್ಲದೆ 32 ಲಕ್ಷಣ ಭರಿತರಾಗಿ ಯಾರಿರ್ತಾರೆ ಅಂದರೆ ರುಜುಗಳು ಮಾತ್ರ ಆ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ರುಜುಗಳು ಅವರು 32 ಲಕ್ಷಣದಿಂದ ಕೂಡಿರ್ತಾರೆ. ಯಾರು ಅಂದರೆ ಒಂದಾ ಬ್ರಹ್ಮದೇವರು ಇರಬೇಕು ಅಥವಾ ವಾಯುದೇವರು ಇರಬೇಕು. ಬ್ರಹ್ಮದೇವರು ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಅವತಾರ ಇಲ್ಲ, ಹಾಗಾಗಿ ಭೂಲೋಕಕ್ಕೆ ಬಂದಿದ್ದಾರೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ವಾಯುದೇವರೇ ಬಂದಿರಬೇಕು. ಅಂದ್ರೆ ಆ ಮುನಿಗಳು ಮತ್ತೆ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಏನಂದ್ರೆ, ಮಧ್ವಾಚಾರ್ಯರು ಅಂತ ಹೇಳಿದ್ರೆ ಮತ್ತೆ ಬೇರೆ ಯಾರೂ ಅಲ್ಲ, ವಾಯುದೇವರು ಏನು ಹನುಮಂತನಾಗಿ ಭೀಮಸೇನ ದೇವರಾಗಿ ಅವತಾರ ಮಾಡಿದ್ರು ಅವರೇ 3ನೇ ಅವತಾರ ಮಧ್ವಾಚಾರ್ಯರಾಗಿ ಅವತಾರ ಮಾಡ್ತಿದ್ದಾರೆ ಅನ್ನುವ ಅಂಶ ಅದು ಇದರಿಂದ ಬಹಳ ಸ್ಪಷ್ಟವಾಗ್ತಿದೆ. ಹಾಗಾಗಿ ಇಷ್ಟೆಲ್ಲ ಲಕ್ಷಣಗಳಿಂದ ಕೂಡಿದ ಒಬ್ಬ ವ್ಯಕ್ತಿ ವೇದವ್ಯಾಸ ದೇವರನ್ನ ಕಾಣಲಿಕ್ಕೆ ಬರ್ತಿದ್ದಾರೆ ಅಂದರೆ ಅವರು ಒಂದೋ ಒಂದೋ ವಾಯುದೇವರಾಗಿರ್ಬೇಕು ಅಥವಾ ಬ್ರಹ್ಮದೇವರಾಗಿರ್ಬೇಕು ಅಂತ ಅವರವರಲ್ಲೇ ಇದನ್ನ ಸ್ಪಷ್ಟಪಡಿಸಿಕೊಳ್ತಾ ಇಷ್ಟು ಅನ್ಕೊಳ್ತಿದ್ದ ಹಾಗೇನೆ ಹತ್ರಕ್ಕೆ ಬಂದೇ ಬಿಡ್ತಾರ ಅವರು. ಅವಲೋಕಿತ ಲಕ್ಷಣ ಸತಯೇರಿತಿ ಸಂಚಿತ್ಯ ಕುತೂಹಲಾಕುಲೈಹಿ ಅವಿಲಂಬಗತಿರ್ನ್ಯಶಾಮಯತ್ತರುಮಾರಾತ್ ಸುರಪಾದ ಪೋತ್ತಮಂ. ಅಷ್ಟೊತ್ತಿಗಾಗಲೇ ಮಧ್ವಾಚಾರ್ಯರು ಅವಲೋಕಿತ ಲಕ್ಷಣ ಸತೈ, ಇವರೆಲ್ಲ ಅವರ ಒಂದೊಂದು ಲಕ್ಷಣಗಳನ್ನು ನೋಡಿ ಒಬ್ಬೊಬ್ಬರು ಚಿಂತನೆ ಮಾಡ್ತಿದ್ದಾರಷ್ಟೇ. ಕೈ ಆ ಥರ ಇದೆ, ಕಾಲು ಈ ಥರ ಇದೆ, ಬಹುಶಃ ಅವರೇ ಇರಬೇಕು ಅಂತ ಇವರಲ್ಲೇ ಒಳಗಡೆ ಚಿಂತನೆಯನ್ನ ಮಾಡ್ತಿರ್ಬೇಕಾದ್ರೇನೆ ಇತಿ ಸಂಚಿತ್ಯ ಕುತೂಹಲಾಕುಲೈ, ಬಹಳ ಕುತೂಹಲ. ಯಾರು ಈ ಥರದ್ ನೋಡೇ ಇಲ್ವಲ್ಲ ಅಂತ ಅಲ್ಲಲ್ಲೇ ಅವರವರೇ ಮಾತಾಡ್ಕೊಳ್ತಿರ್ಬೇಕಾದ್ರೆ ಅವಿಲಂಬಗತಿರ್ನ್ಯಶಾಮಯತ್ ತರುಮಾರಾತ್ ಸುರಪಾದ ಪೋತ್ತಮಂ. ಅಷ್ಟೊತ್ತಿಗೆ ಅಲ್ಲೊಂದು ಬದರಿ ವೃಕ್ಷ,
ಅಂದರೆ ಬದರಿ ವೃಕ್ಷ ಅಂದರೆ ಬೋರೆ ಹಣ್ಣಿನ ಮರ. ಅದು ನಾವಿವತ್ತು ಹೋಗ್ತಕ್ಕಂಥ ಬದರಿಯಲ್ಲಿ ನಮಗೆ ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಬದರಿಯಲ್ಲಿ ಬರೀ ಅದರಿಂದಲೇ ತುಂಬಿಕೊಂಡಿದೆ. ಅಂಥದ್ರಲ್ಲಿ ಒಂದು ಮರ ಆ ಬದರಿ ವೃಕ್ಷ. ಆ ಬದರಿ ವೃಕ್ಷದ ಕೆಳಗಡೆ ಒಂದು ಸ್ಟೇಜ್ ರೀತಿಯಲ್ಲಿ ಒಂದು ಮಾಡಿದ್ದಾರೆ. ಅದರ ಮೇಲೆ ಒಬ್ಬರ ವ್ಯಕ್ತಿ ಕೂತಿದ್ದಾರೆ. ಕೆಳಗಡೆ ಎಲ್ಲ ಋಷಿಮಣಿಗಳು ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ದಾರೆ. ಅವರು ಹಿಂದೆ ತಿರುಗುತ್ತಿದ್ದ ಹಾಗೆ ಈ ಮಧ್ವಾಚಾರ್ಯರು ಅವರಿಗೆ ಕಾಣಿಸಿದರು. ಅವರಲ್ಲಿ ಈ 32 ಲಕ್ಷಣಗಳೆಲ್ಲ ಕಂಡಿದೆ. ಅವರು ಹಾಗೆ ಒಂದೊಂದು ಹೆಜ್ಜೆಯನ್ನು ಇಟ್ಕೊಂಡು ಇವರ ಹತ್ರಕ್ಕೆ ಬಂದುಬಿಟ್ರು. ಇವರು ಕುತೂಹಲದಿಂದ ಅವರ ಲಕ್ಷಣಗಳನ್ನು ಇನ್ನೂ ಸಂಪೂರ್ಣವಾಗಿ ಹೇಳೇ ಇಲ್ಲ. ಅಷ್ಟೊತ್ತಿಗಾಗಲೇ ಮಧ್ವಾಚಾರ್ಯರು ಇವರ ಹತ್ರ ಬಂದಾಗಿದೆ. ಹತ್ರ ಬಂದು ಮಧ್ವಾಚಾರ್ಯರು ಆ ಎದುರುಗಡೆ ಇರತಕ್ಕಂತಹ ಆ ಬದರಿ ವೃಕ್ಷವನ್ನ, ಆ ಬದರಿ ವೃಕ್ಷದ ಸಮೀಪಕ್ಕೆ ಬಂದು ನಿಲ್ತಾರೆ. ನಿಂತ ನಂತರ ಏನಾಗತ್ತೆ ಅನ್ನೋದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.